ಚಿರು ಸ್ವಲ್ಪ ಕೇಳಿಸ್ಕೊ ಕಂದ. ಚಿರು ಚಿರು ಬಂದೆ ಅಜ್ಜಿ. ಏನ್ ಹುಡ್ಗನೋ ಏನೋ. ಏನಾಯ್ತು ಅಜ್ಜಿ? ನಿನ್ ಗಮನ ಎಲ್ಲಪ್ಪ ಇರತ್ತೆ? ಅಜ್ಜಿ, ಅಮ್ಮನ್ ಕತೆ ಓದಿದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕಳ್ದು ಹೋಗ್ತಾರೆ. ಹಾಗಿರುವಾಗ ನಾನ್ ಯಾವ ಲೆಕ್ಕ ಹೇಳಿ? ಕೆಲವೊಂದ್ಸಲ ಅಮ್ಮನ್ ಕತೆ ಓದ್ತ್ಯಾ, ಇನ್ನು ಕೆಲವೊಂದ್ಸಲ ಅಮ್ಮನ್ ಕತೆ ಕೇಳ್ಬೇಕು ನಿನ್ಗೆ. ಅಯ್ಯೋ, ಕೆಲವೊಂದ್ಸಲನಾದ್ರೂ ನನ್ ಮಾತ್ ಕೇಳಿಸ್ಕೊಳಪ್ಪ. ಕೇಳಿಸ್ತು ಅಜ್ಜಿ, ಕೇಳಿಸ್ತು. ನೀವ್ ಕೇಳಿದ್ದು ನೀರ್ ತಾನೆ? ತಗೊಳ್ಳಿ ನೀರು. ನೀರಲ್ಲ ಚಿರು, ಔಷಧಿ. ರತ್ನಾಗೆ ಹುಷಾರಿಲ್ಲ. ನೀನ್ ಇಲ್ಲೇ ಕೂತಿರು, ನಾನ್ ಹೋಗಿ ಇವಳಿಗೆ ಔಷಧಿ ತರ್ತೀನಿ. ಬೇಡ ಅಮ್ಮ, ನೀವ್ ಇಲ್ಲೇ ಕೂತ್ಕೊಳ್ಳಿ. ನಾನ್ ಬೇಗ ಸೈಕಲ್ ಅಲ್ಲಿ ಹೋಗಿ ಔಷಧಿ ತಗೊಂಡ್ಬರ್ತೀನಿ. ಹಾಗೆ ಆಗ್ಲಿ. ಬೇಗ ಬಾ, ಮರಿಬೇಡ ನೀನು. ತಗೋ ದುಡ್ಡನ್ನ. ಚಿರು ಯಾವ್ದನ್ನು ಮರೆಯಲ್ಲ ಅಜ್ಜಿ. ನಾನ್ ಹೀಗ್ ಹೋಗಿ ಹೀಗ್ ಬರ್ತೀನಿ. ಅಲ್ಲಿವರೆಗೂ ನೀವು ಆರಾಮಾಗಿರಿ. ಗೊತ್ತಿಲ್ಲ ಈ ಹುಡುಗನ್ ಗಮನ ಯಾವಾಗ್ಲೂ ಎಲ್ಲಿರುತ್ತೋ ಏನೋ. ವಾ ವಾ, ಎಂತ ಸುವಾಸನೆ. ಜಿಲೇಬಿ. ಇವಾಗ ನಾನೇನಾದ್ರೂ ಜಿಲೇಬಿ ತಿಂದಿರ ಇಲ್ಲಿಂದ ಹೊರಟೋದ್ರೆ ಜಿಲೇಬಿ ಬೇಜಾರ್ ಮಾಡ್ಕೊಳುತ್ತೆ. ಅಂಕಲ್, ಬಿಸಿ ಬಿಸಿಯಾದ ಜಿಲೇಬಿ ಕೊಡಿ. ಅಲ್ವೇಡು, ಚಿರು ಒಬ್ನೇ ಜಿಲೇಬಿ ತಿಂತಾ ಇದ್ದಾರೆ. ಅರೆ ಚಿರು, ಇಲ್ಲೇನ್ ಮಾಡ್ತಾ ಇದ್ಯಾ? ಸ್ವೀಟ್ ಅಂಗಡಿಯಲ್ಲಿ ನಾನು ತರಕಾರಿ ತಗೊಳಕ್ ಬಂದಿದ್ದೀನಿ. ಕಾಣಿಸ್ತಿಲ್ವಾ ನಾನ್ ಜಿಲೇಬಿ ತಿಂತಿದ್ದೀನಿ? ಚಿರೋಣ, ನನ್ಗೂ ಕೊಡಿ. ಹಾ ಹಾ, ಕೊಡ್ತೀನಿ, ತಗೊಳ್ಳಿ. ಎಷ್ಟು ಬೇಕೋ ತಗೊಳ್ಳಿ. ಅಯ್ಯೋ, ನನ್ಗೂ ಯಾರಾದ್ರೂ ಕೇಳಿ. ಜಿಲೇಬಿ ನೋಡಿ ನಾಲ್ಗೆಲ್ ನೀರ್ ಬರ್ತಾ ಇದೆ. ಥ್ಯಾಂಕ್ ಯು. ಅಂಕಲ್, ತಗೊಳ್ಳಿ ಕಾಸು. ವಾ ಚಿರು, ಈ ಜಿಲೇಬಿ ಅಂತ ಅಮ್ಮ ಹೇಳೋ ಸ್ಟೋರಿ ತರನೇ ಸ್ವೀಟ್ ಆಗಿದೆ. ಅಮ್ಮ ಅಂದಿದ್ದಕ್ಕೆ ಜ್ಞಾಪಕ ಬಂತು. ಔಷಧಿ. ಆದ್ರೆ ದುಡ್ಡು ಅಂತೂ ನಾನ್ ಕೊಟ್ಬಿಟ್ನಲ್ಲ. ಇವಾಗ ಕತೆ ಮುಗೀತು. ಏನಾಯ್ತು? ಚಿರು, ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ನಾನ್ ಇಲ್ಲೇ ಇದ್ದಿದ್ರಿಂದ ರತ್ನಾಗೆ ನಾನೇ ಔಷಧಿ ತಂದ್ಕೊಟ್ಟೆ. ಸಾರಿ ಅಮ್ಮ, ಸಾರಿ ಅಜ್ಜಿ. ಇನ್ ಮುಂದೆ ನಾನು ಯಾವತ್ತೂ ಹೀಗ್ ಮಾಡಲ್ಲ. ಏನಾಯ್ತು ಚಿರು? ಅಲ್ಲಿಂದ ಯಾಕೆ ಇಷ್ಟ ಬೇಗ ಓಡ್ ಬಂದೆ? ಇನ್ನು ಏನಾಗ್ಬೇಕು? ಒಂದು ಕೆಲ್ಸ ಕೊಟ್ಟಿದ್ದೆ, ಅದನ್ನು ಮರ್ತು ಬಿಟ್ಟ. ಪರವಾಗಿಲ್ಲ ಬಿಡೋ ರತ್ನ. ಚಿರುಗೆ ತನ್ನ ತಪ್ಪಿನ ಅರಿವು ಆಗೋಗಿದೆ. ಚಿರು ಅಣ್ಣ, ಬನ್ನಿ ಆಟ ಆಡೋಣ. ಇಲ್ಲ ಇಲ್ಲ, ನಾನ್ ಟಿವಿ ನೋಡ್ಬೇಕು. ಇಷ್ಟು ಜೋರಾಗಿ ಬಾಲ್ನ ಯಾರು ಓದಿತಾರೆ? ನೂನಿ, ಚಿರು, ಎಲ್ಲಿ ಹೋದ್ರು ಮಕ್ಕಳೆಲ್ಲ? ಚಿರು, ಬೇಗ ಹೋಗು. ಬಟ್ಟೆ ಒಣಗಕ್ ಹಾಕಿದೀನಿ, ತಗೊಂಡ್ ಬಾ. ಹೋಗು ಹೋಗು, ಬೇಗ ಹೋಗು. ಮಳೆ ಬರೋ ಹಾಗಿದೆ. ಟೆನ್ಷನ್ ತಗೋಬೇಡಿ ಅಮ್ಮ, ನಾನ್ ಇದ್ದೀನಲ್ಲ. ಮರಿಬೇಡ ಚಿರು. ಹಾ ಅಮ್ಮ, ಈಗ್ಲೇ ಹೋಗ್ತೀನಿ. ಹಾ, ಓಹೋ, ಎಲ್ಲ ಬಟ್ಟೆನೂ ನೆಂದ್ ಹೋಯ್ತು. ಈ ಚಿರು ಇದಾನಲ್ಲ. ಚಿರು, ಚಿರು, ನಾನ್ ನಿಂಗ್ ಬಟ್ಟೆ ಎಲ್ಲ ಎತ್ಕೊಂಬರಕ್ ಹೇಳಿದ್ದೆ ತಾನೆ? ಅದು ಸಾರಿ ಅಮ್ಮ, ನಾನ್ ಮರ್ತು ಹೋಗ್ಬಿಟ್ಟೆ. ಅಮ್ಮ, ಇವನ್ ಹೆಸರಂತೂ ಮಿಸ್ಟರ್ ಮರ್ಗುಳೆ ಇರ್ಬೇಕಿತ್ತು, ಚೀರು ಅಂತಲ್ಲ. ಆಹಾ, ಇವತ್ತು ತುಂಬಾ ಒಳ್ಳೆ ಬಿಸಿಲಿರೋ ಹಾಗಿದೆ. ಏ ಚಿರು, ನೂನಿ ಮತ್ತೆ ಬಾಬು ಎಲ್ಲಿ ಹೋದ್ರು? ಅವರು ಅಜ್ಜಿನ್ ಭೇಟಿಯಾಗಕ್ ಹೋಗಿದ್ದಾರೆ. ಸರಿ ಚಿರು, ನೋಡು, ಹೊರಗಡೆ ಮಾವಿನಕಾಯಿನ ಒಣಗಕ್ಕಿಟ್ಟಿದ್ದೀನಿ. ಹುಷಾರಾಗಿ ನೋಡ್ಕೋ. ಅಷ್ಟರಲ್ಲಿ ನಾನು ಹೋಗಿ ರತ್ನನ ಭೇಟಿ ಮಾಡ್ಕೊಂಡ್ ಬರ್ತೀನಿ. ಏನಾಯ್ತು ಗೋಪಿ? ಒಂದ್ ನಿಮಿಷ ಇರು, ಬರ್ತಿದ್ದೀನಿ. ಗೇಮ್ ಇನ್ನೇನ್ ಮುಗ್ದೋಗುತ್ತೆ. ಈ ಗೋಪಿ ಇದಾನಲ್ಲ, ಒಂದ್ ನಿಮಿಷನೂ ಸುಮ್ನಿರಕ್ಕಾಗಲ್ವಾ ನಿನ್ಗೆ?
ಅಯ್ಯೋ ನಾನು ಕರೆದಿದ್ದು ಇದಕ್ಕೆ. ಆದ್ರೆ ನಿನಗೆ ವಿಡಿಯೋಗೆ ಮಾಡೋದ್ರಿಂದ ಪುರ್ಸೊತ್ ಸಿಕ್ಕಿದ್ರೆ ತಾನೇ. ಹೋಗು ಹೋಗು ಇಲ್ಲಿಂದ. ಈಗ ನೀನೇ ಅಮ್ಮಂಗ್ ಉತ್ತರ ಕೊಟ್ಕೋ. ಮೊದ್ಲೇ ನನ್ ಮಾತು ಕೇಳಿದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಬೇಜವಾಬ್ದಾರಿ ಚಿರು. ಚಿರು ಮತ್ತೆ ಎಡವಟ್ ಮಾಡಿದ್ಯಾ? ಈ ಹುಡುಗನಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ಸಾರಿ ಅಮ್ಮ. ಸಾರಿ ಹೇಳಿದ್ರೆ ಮುಗ್ದೋಯ್ತಾ? ನೀನ್ ಮತ್ತೆ ಮತ್ತೆ ತಪ್ಪು ಮಾಡಿ ಸುಳ್ಳು ಹೇಳೋದನ್ನ ಬಿಟ್ಟು ಸಾರಿ ಹೇಳೋದನ್ನ ನಿಲ್ಲಿಸ್ಬೇಕು. ನೀನ್ ಸಾರಿ ಹೇಳಿದ ತಕ್ಷಣ ಮಾವಿನ ಕೈಯಿಂದ ಬಂದ್ಬಿಡಲ್ಲ. ನಾನ್ ನಿಂಗೊಂದು ಐಡಿಯಾ ಕೊಡ್ತೀನಿ. ಪದೇ ಪದೇ ಸಾರಿ ಹೇಳೋದಕ್ಕಿಂತ ನಿನ್ ಸಾರಿ ಏನೋ ಬೋರ್ಡೆ ಹಾಕು ಬಿಡು. ಆಗ ಎಲ್ರಿಗೂ ಗೊತ್ತಾಗುತ್ತೆ. ರಾಕ್ ಪೇಪರ್ ಸೀಸರ್. ನಾನೇ ಗೆದ್ದಿದ್ದು ಅಮ್ಮ. ಏನಾಯ್ತು? ಯಾಕೆ ಹಾಕೋಗ್ತಿದ್ಯಾ? ಈಗ ಯಾರನ್ನ ನಷ್ಟ ಮಾಡ್ದೆ? ಅಮ್ಮ, ನಾಳೆ ಸ್ಕೂಲಲ್ಲಿ ನನಗ್ ಪಿಕ್ನಿಕ್ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ರಿಗೂ ಕೂಡ ಅವ್ರವ್ರ ಮನೆಯಿಂದ ಊಟ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಹೇಳಿದಾರೆ ಅಮ್ಮ. ಅರೆ ವಾ. ಬರೀ ವಾ ಅಂತ ಹೇಳಿದ್ರೆ ಕೆಲ್ಸ ಆಗಲ್ಲ ಅಮ್ಮ. ನೀವ್ ನನ್ಗೋಸ್ಕರ ಸಾಂಬಾರ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಎಲ್ರಿಗೂ ಹೇಳಿದೀನಿ ನಾನು ವರ್ಲ್ಡ್ಸ್ ಬೆಸ್ಟ್ ಸಾಂಬಾರ್ ತಗೊಂಡ್ ಬರ್ತೀನಿ ಅಂತ. ಹೌದೇನು? ಸರಿ. ಸುಹಾಸನೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನು ಟೇಸ್ಟ್ ಎಷ್ಟು ಚೆನ್ನಾಗಿರ್ಬೋದು. ಚಿರು, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಸಾಂಬಾರ್ ರೆಡಿ ಆಗತ್ತೆ. ನಾನ್ ಅದ್ರಲ್ಲಿ ಎಲ್ಲಾನು ಹಾಕಿದೀನಿ. ಸ್ವಲ್ಪ ಹೊತ್ತು ಬಿಟ್ಟು ನೀನು 5 ಸ್ಪೂನು ಉಪ್ಪು ಹಾಕ್ಬಿಡು. 5 ಸ್ಪೂನು ಉಪ್ಪು ಹಾಕ್ಬಿಡು. 5 ಸ್ಪೂನು ಉಪ್ಪು ಹಾಕ್ಬಿಡು. ಹಾ, ಅಷ್ಟ್ರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಆಯ್ತು ಅಮ್ಮ, ಅಲ್ಲಿವರೆಗೂ ನಾನು ಆಟ ಆಡ್ತಿರ್ತೀನಿ. ಅಯ್ಯೋ, ಈ ಗೋಪಿ ಎಲ್ಲೋದ? ಗೋಪಿ, ಅಯ್ಯೋ ನಿಂತ್ಕೋ. ಚಿರು ಚಿರು, ಈ ಹುಡುಗ ಎಲ್ಲಿಗೆ ಹೋದ ಮತ್ತೆ? ನನಗ್ ಖಂಡಿತ ಗೊತ್ತಿರತ್ತೆ ಅವನು ಸಾಂಬಾರ್ಗೆ ಉಪ್ಪು ಹಾಕಿರಲ್ಲ ಅಂತ. ನಾನೇ ಹಾಕ್ಬಿಡ್ತೀನಿ. 1 2. ವಾ, ಅಮ್ಮ ಮಾಡಿರೋ ಸಾಂಬಾರ್ ಪರಿಮಳ ಅಂತೂ ಸಖತ್ತಾಗಿದೆ. ಈ ಮರಗುಳಿ ಚೀರೋ ಅಂತಿದ್ದಕ್ಕೆ ಉಪ್ಪು ಹಾಕಿಲ್ಲ ಅನ್ಸುತ್ತೆ. ಉಪ್ಪಿಲ್ದಿರೋ ಸಾಂಬಾರ್ನ ನಂಗೆ ತಿನ್ನಕ್ ಇಷ್ಟ ಇಲ್ಲ ಅಪ್ಪ. ನಾನೇ ಹಾಕ್ಬಿಡ್ತೀನಿ. 1 2. ಏನಾಯ್ತು? ಸುಸ್ತಾಗೋಯ್ತಾ ಬಾಬು? ಗೋಪಿ ಇಷ್ಟೊಂದು ನೋಡಿದ್ರೆ ಸುಸ್ತಾಗೆ ಆಗುತ್ತಲ್ವಾ? ನಾನು ಹೋಗಿ ನೀರ್ ಕುಡ್ಕೊಂಡ್ ಬರ್ತೀನಿ. ಅರೆ ವಾ, ಏನ್ ಸುವಾಸನೆ ಇದೆ ಸಾಂಬಾರ್ದು. ಆಟ ಆಡೋ ಗುಂಗಲ್ಲಿ ಚಿರೋಣ ಉಪ್ಪು ಹಾಕೋದನ್ನ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅವರಂತೂ ಎಲ್ಲಾನು ಮರ್ತೋಗ್ತಾರೆ. ನಾನೇ ಹಾಕ್ಬಿಡ್ತೀನಿ. 1 2. ಬನ್ನಿ ತಗೊಳ್ಳಿ, ಖಾರವಾಗಿರೋ ಚಿಪ್ಸ್. ಖಾರನಾ? ಖಾರ ಅಂದ್ರೆ ಏನು ನೆನ್ಪಾಗ್ತಿದ್ಯಲ್ಲ, ಆದ್ರೆ ಏನು? ಖಾರ 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 ಬಿಸ್ಕೆಟ್, ಖಾರ ಮಿಕ್ಸರ್. ಅಯ್ಯೋ ಸುಮ್ನಿರು, ಕನ್ಫ್ಯೂಸ್ ಮಾಡ್ಬೇಡ. ಖಾರ ಚಿಪ್ಸಾ? ಏನೋ ಮರಿತಿದೀನಿ. ಖಾರ ಖಾರ. ಹಾ, ನೆನ್ಪಾಯ್ತು. ಅಯ್ಯೋ, ಏನ್ ನೆನ್ಪಾಯ್ತು? ನನಗೂ ಸ್ವಲ್ಪ ಹೇಳ್ಬಿಟ್ಟು ಹೋಗು. ನಾನ್ ಹೇಳಲ್ಲ, ಮಾಡಿ ತೋರಿಸ್ತೀನಿ. 4 ಮತ್ತೆ 5. ಅಮ್ಮನ್ ಸಾಂಬಾರ್ ತಿಂತಿದಂಗೆ ಪಿಕ್ನಿಕ್ ಅಲ್ಲಿ ಎಲ್ಲಾರು ಊಟನೇ ಮರ್ತೋಗ್ಬಿಡ್ತಾರೆ. ಚಿರು, ಉಪ್ಪು ಹಾಕಿದ್ಯಲ್ಲ ಸಾಂಬಾರ್ಗೆ? ಹಾ ಅಮ್ಮ, 5 ಸ್ಪೂನು. ನೋಡ್ತೀನಿ, ನಾಳೆ ಪಿಕ್ನಿಕ್ ಅಲ್ಲಿ ಎಲ್ರೂ ಇದನ್ನ ತಿಂದು ಊಟನೇ ಮರ್ತೋಗ್ಬಿಡ್ತಾರೆ. ಆಮೇಲೆ ಒಂದಿನ ಏನಾಯ್ತು ಚಿರು? ಯಾಕೆ ಅಳ್ತಿದ್ಯಾ? ನೀವ್ ಮಾಡಿದ ಸಾಂಬಾರ್ ತಿಂದು ಎಲ್ರು ನನ್ನನ್ನ ತುಂಬಾ ರೇಗಿಸ್ತಿದ್ರು. ಏನ್ ಹೇಳ್ತಿದ್ಯಾ? ಏನ್ ಗೊತ್ತಾ, ಸಾಂಬಾರಲ್ಲಿ ಉಪ್ಪು ಎಷ್ಟಿತ್ತು ಅಂದ್ರೆ ಅದು ಸಾಂಬಾರಲ್ಲ ಸಮುದ್ರದ ನೀರು ಅಂತ ಎಲ್ರು ಹೇಳ್ತಿದ್ರು ಅಮ್ಮ. ಇದು ನಿಜವಾಗ್ಲೂ ಸಮುದ್ರದ ನೀರು ಇದಾಗಿದೆ. ಇಷ್ಟೊಂದು ಉಪ್ಪ? ಆದ್ರೆ ಇದು ಹೇಗಾಗೋಕ್ ಸಾಧ್ಯ? ನೀನು ಉಪ್ಪನ್ನ ಎಷ್ಟು ಹಾಕದೆ ಹೇಳು? 5 ಸ್ಪೂನು. 5 5 5 ಮತ್ತು 5 ಅಂದ್ರೆ 20 ಸ್ಪೂನಾ? ಇಷ್ಟೆಲ್ಲ ಉಪ್ಪು ಹಾಕಿದ್ರೆ ಸಾಂಬಾರು ಸಮುದ್ರ ನೀರ್ ತರ ತಾನೇ ಆಗೋದು. ಆದ್ರೆ ನೀವೆಲ್ಲ ಯಾಕೆ ಉಪ್ಪು ಹಾಕಿದ್ರಿ? ಈ ಕೆಲ್ಸ ನಂದಲ್ವಾ?
ನಿನ್ನ ಬೇಜವಾಬ್ದಾರಿತನದಿಂದ ಚಿರು ಯಾರಿಗೂ ನಿನ್ ಮೇಲೆ ನಂಬಿಕೆನೇ ಇರ್ಲಿಲ್ಲ. ನೀನ್ ಉಪ್ಪು ಹಾಕೋದನ್ನ ನೆನ್ಪಲ್ಲಿಟ್ಕೋತೀಯ ಅಂತ. ಈಗ ಅರ್ಥ ಆಯ್ತು ಅಮ್ಮ. ನಾನಿನ್ ಮುಂದೆ ಯಾವ್ದೇ ಕೆಲ್ಸ ಬೇಜವಾಬ್ದಾರಿಯಿಂದ ಮಾಡೋದಿಲ್ಲ. ನನ್ ಬೇಜವಾಬ್ದಾರಿಯಿಂದ ಸಾಂಬಾರ್ ಕೂಡ ಹಾಳಾಗೋಯ್ತು, ಮತ್ತೆ ನನ್ ಇಡೀ ದಿನ ಕೂಡ. ಓಹೋ, ಪರವಾಗಿಲ್ಲ ಬಿಡು. ಅಂತೂ ಇಂತೂ ನಿನ್ ತಪ್ಪೇನು ಅಂತ ಗೊತ್ತಾಯ್ತಲ್ಲ. ನಾನ್ ನಿನ್ಗೋಸ್ಕರ ಸಾಂಬಾರ್ನ ಮತ್ತೆ ಮಾಡ್ಕೊಡ್ತೀನಿ. ಬೇರೆ ಸಾಂಬಾರಿಂದ ಕೆಲ್ಸ ಆಗಲ್ಲ ಅಮ್ಮ. ಪಾಪ ಚಿರುವಿನ ಇಡೀ ದಿನ ಹಾಳಾಗೋಗಿದೆ. ಹಾಗಾಗಿ ಇವನ್ ದಿನ ಸ್ವಲ್ಪ ಸರಿ ಮಾಡ್ಬೇಕಲ್ವಾ? ಹಾ ಹಾ ಮಾಡೋಣ. ಅಮ್ಮ ಚಿರುವಿನ ದಿನ ಚೆನ್ನಾಗಿ ಮಾಡ್ತಾರೆ ಅಂತ ಒಪ್ಕೊಂಡ್ಬಿಟ್ರು. ಸ್ಟೋರಿ ಟೈಮ್ ವಿತ್ ಸುಧಾ ಅಮ್ಮ. If you like this video, subscribe to our channel Murthy Media.